ಅತಿಯಾಗಿ ಬಳಸುವಂತ ಓಕೆ. ಕೇಳಿದ್ದು ಹೆಚ್ಚಿನ ಸಂಬಳ, ಕೊಟ್ಟಿದ್ದು ಮಾತ್ರ ಯೂನಿಫಾರಂ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯೂನಿಫಾರಂ ಭಾಗ್ಯ. ರಾಜ್ಯದ 1.39 ಲಕ್ಷ ಸಹಾಯಕಿಯರಿಗೆ ಹೆಚ್ಚುವರಿ ಯೂನಿಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಗೌರವ ಧನ ಹೆಚ್ಚಿಸುವಂತೆ ಕೇಳಿದ್ರೆ ಬಟ್ಟೆ ಕೊಟ್ಟ ಸರ್ಕಾರ. ಬಜೆಟ್ನಲ್ಲಿ ಗೌರವ ಧನ ಘೋಷಿಸಿದ ಸಿದ್ದರಾಮಯ್ಯ. ರೊಚ್ಚಿಗೆದ್ದ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರು. ಎಸ್ ದಿಲೀಪ್ ಕುಮಾರ್ ಸರ್. ಓಕೆ. ನಾಯಕತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಈ ಬಜೆಟ್ನಲ್ಲಿ. ಆದರೆ ಅಲ್ಲಿ ರಾಜಕೀಯ ಉದ್ದೇಶಪೂರ್ವಕವಾಗಿ, ಉದಾಹರಣೆಗೆ ಸಂಘಟನೆಗಳಿದ್ದಾವೆ. ಈಗ ಕಾಂಗ್ರೆಸ್ನಲ್ಲಿದೆ, ಮತ್ತು ಬಿ ಜೆ ಪಿಲಿ ABP ಇದೆ, ಇವರಲ್ಲಿ ಕಾಂಗ್ರೆಸ್, ಇವರಲ್ಲಿ ನಿಮಗೆ ಯಾವುದು NSU ಇದೆ, ನಮ್ಮಲ್ಲಿ ಬೇರೆ JDS ಅಲ್ಲಿ ಇರ್ಬೋದು, ಬೇರೆ ಇನ್ಯಾವುದೋ ಪಕ್ಷಗಳಿರ್ಬೋದು. ಈ ಒಂದು ವೇಳೆ ಇದು ಕಾಲೇಜು ಮಟ್ಟಕ್ಕೆ ರಾಜಕೀಯ ಪ್ರವೇಶ ಆಯಿತು ಅಂತಂದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟವನ್ನು ಕುಸಿತ ಜೊತೆಗೆ ಅಲ್ಲಿ ಆ ಉದ್ದೇಶದಿಂದ 1990ರಲ್ಲಿ ಇದನ್ನು ತಡೆ ಹಿಡಿದು ಬೇಡ ಅಂತ ಬ್ಯಾನ್ ಮಾಡಿದರು. ಅನೇಕ ಇಲ್ಲಿ ದುಶ್ಚಟುವಟಿಕೆಗಳು, ಬೇರೆ ಬೇರೆ ಚಟುವಟಿಕೆಗಳಿಗೆ ಅವಕಾಶ ಆಗುತ್ತೆ. ರಾಜಕೀಯ ಕೇಂದ್ರಗಳಾಗ್ತವೆ ಕಾಲೇಜುಗಳು. ಅಲ್ಲಿ ನಾವೇನು ಶೈಕ್ಷಣಿಕ ಕೇಂದ್ರಗಳ ಉದ್ದೇಶ ಇಟ್ಕೊಂಡು ನಾವೇನು ಮಾಡ್ತೀವಿ, ಅಲ್ಲಿ ಸಹಜವಾಗಿ BJP, ಕಾಂಗ್ರೆಸ್ಸು, JDS ಅನ್ನು ಬಂದೇ ಬರ್ತದೆ. ಅಲ್ಲಿ ಅನಿವಾರ್ಯವಾಗಿ ಅಲ್ಲಿ ರಾಜಕೀಯ ನಾಯಕರ ಪ್ರವೇಶ ಆಗುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಅದು ಮಾಡಿದ ತಪ್ಪು ನಿರ್ಧಾರ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದೀಗ ಅಂಗನವಾಡಿ ಕಾರ್ಯಕರ್ತರು ಪ್ರೊಟೆಸ್ಟ್ ನ ಮಾಡ್ತಾರೆ, ಹೆಚ್ಚುವರಿ ಸಂಬಳ ಬೇಕು, ಬಡ್ತಿಯನ್ನ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇದೀಗ ಅದನ್ನ ಕೊಡೋದ್ ಬಿಟ್ಟು ಯೂನಿಫಾರ್ಮ್ ಅನ್ನ ಅಲ್ಲಿ ಕೊಡ್ತೀವಿ ಅನ್ನೋದನ್ನ ಘೋಷಣೆ ಮಾಡಿರೋದು, ಇದನ್ನ ಎಷ್ಟು ಮಟ್ಟಿಗೆ ಇದು ಸರಿ, ಹೇಗೆ ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ ಅವರು ಅಂತ ನೋಡಿ. ಇವರು ಅಧಿಕಾರಕ್ಕೆ ಬಂದಿದ ತಕ್ಷಣ ಇವರ ಮ್ಯಾನಿಫೆಸ್ಟೋ, ಮೇಡಮ್, ಈ ಮ್ಯಾನಿಫೆಸ್ಟೋ ಗಮನಿಸ್ತಾ ಗೊತ್ತಾಗ್ಬಿಡ್ತದೆ. ಇವರು ಮಂಗಳಮುಖಿ ಮಂಡಳಿಗೆ 100 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದರು. ಅಂಗನವಾಡಿ ಕಾರ್ಯಕರ್ತರಿಗೆ 15,000 ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಹಾಲಿನ ದರವನ್ನು, ಸಬ್ಸಿಡಿಯನ್ನು 7 ರೂಪಾಯಿಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಈ ಶಾಲೆಗಳಲ್ಲಿ ಅಡುಗೆ ಮಾಡ್ತಕ್ಕಂಥ ಒಂದು ಹೆಣ್ಮಕ್ಳಿಗೆ 5,000 ರೂಪಾಯಿಗೆ ಹೆಚ್ಚಳ, ಸಹಾಯಧನವನ್ನು 6,000 ರೂಪಾಯಿ ಬಿಸಿ ಊಟ ನೌಕರಿಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಇದೆಲ್ಲ ಮ್ಯಾನಿಫೆಸ್ಟೋ ಕೊಟ್ಟಿದ್ದೀವರು. ಸುಮಾರು 30 ಮ್ಯಾನಿಫೆಸ್ಟೋ ಕೊಟ್ಟಿದ್ರು. ಇವ್ರು ಹೇಳ್ತಾರೆ ನಾವು 5 ಮ್ಯಾನಿಫೆಸ್ಟೋವನ್ನು ಮಾಡಿಬಿಟ್ಟಿದ್ದೀವಿ, ಅದರೊಳಗೆ ಒಂದು ಹೊಟ್ಟೋಯ್ತು. ಈಗ ಯಾವುದು ಯುವ ನಿಧಿ ಒಂದು ಹೊಟ್ಟೋಗ್ಬಿಟ್ಟಿದೆ, 4 ಉಳ್ಕೊಂಡಿದ್ದಾವೆ. 30ರಿಂದ 4 ಬಂದಿದ್ದಾರೆ. ಇನ್ನು ಮುಂದಿನ ವರ್ಷ ಇನ್ನೊಂದು ಕಟ್ ಆಯ್ತದ, 2 ಕಟ್ ಆಯ್ತದ ಗೊತ್ತಿಲ್ಲ. ಇವತ್ತು ಇವ್ರು ಮಾಡ್ತಿರ್ತಕ್ಕಂಥದ್ದು, ಇವ್ರು ಏನು ಕೊಟ್ಟರಲ್ಲ ಫೇಕ್ ಪ್ರಾಮಿಸಸ್. ಇವತ್ತು BJP ಸರ್ಕಾರನೂ ಸಹ ಪ್ರಾಮಿಸಸ್ ಕೊಟ್ಟಿದೆ, ಗ್ಯಾರಂಟಿಗಳನ್ನ ಕೊಟ್ಟಿದೆ. ಅವರು ಕರೆಕ್ಟಾಗಿ ಈ ದೇಶದ ಅಥವಾ ಆಯಾ ರಾಜ್ಯಗಳ ಒಂದು ಅಭಿವೃದ್ಧಿಗೆ ಆಗಿರ್ಬೋದು ಅಥವಾ ಆರ್ಥಿಕತೆಗಾಗಿರ್ಬೋದು ಸಮಸ್ಯೆ ಆಗದಂಗೆ ನೋಡ್ಕೊಳ್ತಾ ಇದ್ದಾವೆ. ಈಗ ಕೇಂದ್ರ ಸರ್ಕಾರನೂ ಕೊಡ್ತಾ ಇದೆ ಮೇಡಮ್. ಕೇಂದ್ರ ಸರ್ಕಾರ ಕೃಷಿ ಸಮ್ಮಾನ ಕೊಡ್ತಾ ಇದೆ, ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಹಣ ಕೊಡ್ತಾ ಇದೆ. ಮತ್ತು ಕೇಂದ್ರ ಸರ್ಕಾರ ಈ 5 kg ಅಕ್ಕಿಯನ್ನು ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಆಯುಷ್ಮಾನ್ ಕಾರ್ಡನ್ನು ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಮೆಡಿಕಲ್ನಲ್ಲಿ ಕಡಿಮೆ ಬೆಲೆಯಲ್ಲಿ ಕೊಡ್ತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡಿದೆ. ಕೇಂದ್ರ ಸರ್ಕಾರ ಇದರೊಳಗಡೆ ಅದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಯೋಜನೆಗಳನ್ನು ಜಾರಿ ಮಾಡಿದೆ. ಇವ್ಯಾವೂ ಸಹ ದೇಶದ ಆರ್ಥಿಕತೆಗೆ ಸಮಸ್ಯೆ ಆಗಲಿಲ್ಲ. ಇವ್ರು ಮಾಡ್ತಿರ್ತಕ್ಕಂಥ ಯೋಜನೆಗಳು ದೇಶದ ಆರ್ಥಿಕತೆ ಸಮಸ್ಯೆ. ಕಾರ್ಯಕರ್ತರ ವಿಚಾರಕ್ಕೆ ಸರ್, ಈಗ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಬಟ್ ಇದಕ್ಕೆ BJP ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಏನು ನ್ಯಾಯ ಬೇಕು ಮೇಡಮ್? ಆ ಕಡೆ ಅಂಗನವಾಡಿ ಕಾರ್ಯಕರ್ತರು ಇವರೇ ತಾನೇ ಅನೌನ್ಸ್ ಮಾಡಿದ್ದು. ಯಾರನ್ನ ಕರ್ಕೊಂಡ್ಬಂದಿದ್ದು? ಇವರ ದೊಡ್ಡ ನಾಯಕಿ ಪ್ರಿಯಾಂಕಾ ಗಾಂಧಿಯನ್ನು ಕರ್ಕೊಂಡ್ಬಂದು ಅನೌನ್ಸ್ ಮಾಡ್ತಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಗೌರವಧನವನ್ನು 15,000 ಜಾಸ್ತಿ ಮಾಡ್ತೀವಿ ಅಂತೇಳಿ. ಅರೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಬೆಲೆ ಇಲ್ವ ಇವಾಗ? ಪ್ರಿಯಾಂಕಾ ಗಾಂಧಿ ಅವ್ರು ಕರ್ಕೊಂಡ್ಬಂದು ಅನೌನ್ಸ್ ಮಾಡಿದ್ಮೇಲೆ ಜಾಸ್ತಿ ಮಾಡಬೇಕಲ್ಲ. ಪಾಪ ಅಂಗನವಾಡಿ ಕಾರ್ಯಕರ್ತರು ಬರೀ ಫ್ರೀಡಂ ಪಾರ್ಕ್ ಕೂತ್ಕೊಂಡು ಹೋರಾಟ ಮಾಡೋಕ್ಕೆ ಸೀಮಿತಗೊಳಿಸ್ಬಿಟ್ಟಿದ್ದಾರೆ ಅವರು. ಇದನ್ನ ಸ್ಪಷ್ಟಪಡಿಸಬೇಕು. ಇನ್ನೊಂದು ಹೊರಟಿದ್ದಾರೆ ಮೇಡಮ್, ಕಾಲೇಜ್ನಲ್ಲಿ ಚುನಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಕಾಲೇಜ್ನಲ್ಲಿ ನೋಡಿ, ಎಲ್ಲೋ ಒಂದು ಕಡೆ, ಇದೊಂದು ಪಾಯಿಂಟ್ ಮುಗಿಸ್ಬಿಡ್ತೀನಿ, ಎಲ್ಲೋ ಒಂದು ಕಡೆ ಕಾಲೇಜು ನೆಮ್ಮದಿಯಾಗಿದೆ. ಶಾಲಾ ಕಾಲೇಜುಗಳು ಅಂತಂದರೆ ಅವೆಲ್ಲ ಚುನಾವಣೆಯಿಂದ ಈಚೆ ಇರ್ತಕ್ಕಂಥವು, ನೆಮ್ಮದಿಯಾಗಿರ್ತಕ್ಕಂಥವು. ಈ ಶಾಲಾ ಕಾಲೇಜುಗಳನ್ನು ರಾಜಕೀಯ ಮಾಡಬೇಕು ಇವರು, ಅಲ್ಲೂ ಹೊಡೆದಾಟ ಮಾಡಬೇಕು. ಕರ್ನಾಟಕವನ್ನು ಹಾಳು ಮಾಡಿ ಸಾಕು. ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿನಲ್ಲಿ ಈಗ ಲೋಗೋ ತರಬೇಕು, ಪಕ್ಷಗಳ ಸಿಂಬಲ್ ತರಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಈ ರೀತಿ ರಾಜಕೀಯ ಮಾಡಿ ಶಾಲಾ ಕಾಲೇಜುಗಳನ್ನು ಹಾಳು ಮಾಡಕ್ ಕೊಟ್ಟಿದ್ದಾರೆ ಇವರು. ಇದು ನಿಜವಾಗ್ಲೂ ಇದೊಂಥರ ಘನಘೋರ ಕೃತ್ಯ ಇದು.